ಚಿತ್ರದುರ್ಗ ನಗರಕ್ಕಿಂದು ಒಳ ಮೀಸಲಾತಿ ಪಾದಯಾತ್ರೆ ಆಗಮಿಸಿದ್ದು, ಓಬವ್ವ ವೃತ್ತದಲ್ಲಿ ರಕ್ತದಾನ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ಇನ್ನು ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಒಳ ಮೀಸಲಾತಿಗಾಗಿ ಆಗ್ರಹಿಸಿ ಹರಿಹರದ ಪ್ರೊಫೆಸರ್ ಬಿ. ಕೃಷ್ಣಪ್ಪ ಅವರ ಸಮಾಧಿ ಸ್ಥಳದಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ಆರಂಭಿಸಲಾಗಿದೆ. ಇನ್ನು ಸೋಮವಾರ ಮಧ್ಯಾಹ್ನ 12 ಗಂಟೆಗೆ ಈ ಒಂದು ಪಾದಯಾತ್ರೆ ಚಿತ್ರದುರ್ಗ ನಗರ ತಲುಪಿದ್ದು, ವಿಶೇಷವಾಗಿ ನಗರದ ಓಬವ್ವ ವೃತ್ತದಲ್ಲಿ ರಕ್ತದಾನ ಮಾಡುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿ ಸರ್ಕಾರದ ಗಮನ ಸೆಳೆದಿದ್ದು, ಒಳ ಮೀಸಲಾತಿಗಾಗಿ ರಕ್ತ ಬೇಕಿದ್ದರೂ ಕೊಡಲು ಸಿದ್ಧವಿರುವುದಾಗಿ ಸರ್ಕಾರಕ್ಕೆ ಈ ಒಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಒಳ ಮೀಸಲಾತಿ ಹೋರಾಟ ಸಮಿತಿಯ ಮುಖಂಡರಾದ ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದು, ಹತ್ತಾರು ಯುವಕರು ಹಾಗೂ ಮುಖಂಡರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದು, ಒಳ ಮೀಸಲಾತಿ ಜಾರಿ ಮಾಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡಿದ್ದು, ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಒಳ ಮೀಸಲಾತಿ ಜಾರಿ ಮಾಡುವಂತೆ ಆಗ್ರಹಿಸಿ ಮನವಿ ಕೂಡ ಸಲ್ಲಿಕೆ ಮಾಡಿದ್ದಾರೆ. ನನ್ನ ಭಕ್ತಿಯ ಶರಣಾರ್ಥಿಗಳು, ನಾವು ಈ ಚಳವಳಿಗಳ ಕುರಿತು ಉದ್ದೇಶಿಸಿನಪ್ಪ ಅಂತಂದ್ರೆ 12ನೇ ಶತಮಾನದಲ್ಲಿ ಆ ಪಾಪವನ್ನು ಕಳೆದುಕೊಳ್ಳುವುದಕ್ಕಾಗಿ ಹಳೆಯ ದಂಪತಿಗಳು ತಮ್ಮ ಎಲ್ಲ ಚರ್ಮ ತೆಗೆದು ಚರ್ಮಗಳನ್ನು ಮಾಡಿಕೊಂಡು ಹೋದಾಗ ಅವರು ಅಂದ್ರೆ ಭೂಮಿಗಿಂತ ಅದಲ್ಲ ಇವನ್ನ ನಾನು ನೆಟ್ಟುಕೊಳ್ಳುವುದಿಲ್ಲ, ಇವನ್ನ ನನ್ನ ಕೊಲ್ಲಿನಾಗಿ ಶಾಪಕ್ಕೂ ಗುರಿಯಾಗಿ ಒಳ್ಳೆ ಮತ್ತೆ ಮಾತಂಗಿ ಬೆನ್ನ ನೀರು ತುಂಬ ನಂತರ ಅವ್ರು ಏನ್ ಮಾಡ್ತಾರೆ, ನಾನು ನಿಮ್ಮ ಜೊತೆ ಶಿವಶರಣಾಗಿರ್ತೀನಪ್ಪ ಅಂತೇಳಿ ಲಿಂಗ ಭಿಕ್ಷೆಯನ್ನು ಕಲ್ಯಾಣ ಕ್ರಾಂತಿ ಆದ ಸಂಬಂಧನೇ ಅವತ್ತು ರಾಜ್ಯ ಪ್ರಭುತ್ವವಾಗಿ ಇವತ್ತು ಪ್ರಜಾಪ್ರಭುತ್ವ ಏನನ್ನೋದನ್ನು ನೋಡಬೇಕಾಗಿತ್ತು. ನಾವು ಆ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಅದೇ ಉದ್ದೇಶಕ್ಕಾಗಿ ತಂದು ಯಾವುದೇ ಸಮಾಜಕ್ಕೆ ಅನ್ಯಾಯ ಮಾಡಬೇಕು. ಚೆಲ್ಲುತ್ತೇವೆ. ಮೀಸಲಾತಿ ನಮ್ಮ ಹಕ್ಕು. ಮೀಸಲಾತಿ ಜಾರಿ ಆಗ್ಬೇಕು ಅನ್ನುವಂತಹ ಒಂದು ಆಗ್ರಹ. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್.